ಜನರ ಆರೋಗ್ಯದ ಕುರಿತು ಸಂಘ ಸಂಸ್ಥೆಗಳು ಸಹ ಕಾಳಜಿ ವಹಿಸಿದಾಗ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಆರೋಗ್ಯ ಸಚಿವರ ವಿಶೇಷ ಅಧಿಕಾರಿ ಎವಿ ಪ್ರಸನ್ನ ತಿಳಿಸಿದರು. ಜೋಡಿಗುಬ್ಬಿ ವಿಪ್ರವೃಂದ ದಿವಾಕರ್ ಸೇವಾ ಪ್ರತಿಷ್ಠಾನ, ಎಚ್ಡಿಆರ್ ಹೆಲ್ತ್ ಕೇರ್ ಫೌಂಡೇಶನ್, ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘ, ಅರಸಿಕಟ್ಟೆ ಅಮ್ಮ ದೇವಾಲಯ ಟ್ರಸ್ಟ್, ಪಂಚವಟಿ ಪಬ್ಲಿಕ್ ಸ್ಕೂಲ್ ಸಹಯೋಗದಲ್ಲಿ ಜೋಡಿಗುಬ್ಬಿ ಗ್ರಾಮದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಿ 9 ರಿಂದ 14 ವಯೋಮಿತಿಯ ಹೆಣ್ಣು ಮಕ್ಕಳಿಗೆ ಎಚ್ಪಿವಿ ಲಸಿಕೆ ನೀಡುತ್ತಿರುವುದು ಉತ್ತಮ ಕಾರ್ಯ. ರೋಗ ಬಂದ ಬಳಿಕ ಚಿಕಿತ್ಸೆ ಪಡೆಯುವ ಬದಲು ರೋಗ ಬರದಂತೆ ಮುನ್ನೆಚ್ಚರಿಕೆ ವಹಿಸುವುದು ಅಗತ್ಯ. ಅರಸಿಕಟ್ಟೆಯಮ್ಮ ದೇವಾಲಯ ಸಮಿತಿ ಮೂಲಕ ಎಚ್ಪಿವಿ ಲಸಿಕಾ ಕಾರ್ಯವನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡುತ್ತಿರುವುದಲ್ಲದೆ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳುತ್ತಿರುವ ಕಾರ್ಯಕ್ಕೂ ಆರ್ಥಿಕ ಸಹಾಯ ನೀಡಿ ಪ್ರೋತ್ಸಾಹಿಸುತ್ತಿರುವ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅವರ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಮುನ್ನೆಚ್ಚರಿಕೆಯಾಗಿ ಕೊಡುವಂತಹ ಒಂದು ಗರ್ಭಕಂಠದ ಒಂದು ಸಮಸ್ಯೆಗಳು ಮುಂದೆ ಏನು ಬರಬಹುದೋ ಅದನ್ನ ಮುಂಚಿತವಾಗಿ ಅವಾಯ್ಡ್ ಮಾಡುವಂತಹ ಒಂದು ವ್ಯಾಕ್ಸಿನೇಷನ್ ಮಾಡಬೇಕು ಅನ್ನುವ ಹಾಗೆ ಒಂದು ವ್ಯಾಕ್ಸಿನ್ ಅನ್ನು ಕೊಡಬೇಕು ಅನ್ನುವ ಒಂದು ಅಭಿಯಾನವನ್ನೇ ಎಟಿ ರಾಮಸ್ವಾಮಿ ಅವರು ಹಮ್ಮಿಕೊಂಡಿದ್ದಾರೆ. ಆ ಅಭಿಯಾನದ ಒಂದು ಅಂಗವಾಗಿ ರಾಮಸ್ವಾಮಿ ಅವರು ಈಗಾಗಲೇ ಸುಮಾರು 2-2.5 ಸಾವಿರ ವ್ಯಾಕ್ಸಿನೇಷನ್ಗಳನ್ನ ಇಲ್ಲೆಲ್ಲ ವ್ಯಾಕ್ಸಿನ್ಗಳನ್ನ ಹಂಚಿ ಇಡೀ ಜಿಲ್ಲೆ ಹಾಸನ ಜಿಲ್ಲೆಯನ್ನ ನಮ್ಮ ರಾಜ್ಯದಲ್ಲಿ ಒಂದು ಮಾದರಿಯ ಜಿಲ್ಲೆ. ಅರಸಿಕಟ್ಟೆಯಮ್ಮ ದೇವಾಲಯ ಸಮಿತಿ ಅಧ್ಯಕ್ಷ ಎಟಿ ರಾಮಸ್ವಾಮಿ ಮಾತನಾಡಿ, ಅರಕಲಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 18,000 ಹೆಣ್ಣು ಮಕ್ಕಳು ಇದ್ದು ಎಲ್ಲರಿಗೂ ಎಚ್ಪಿವಿ ಲಸಿಕೆ ಕೊಡುವ ಕಾರ್ಯಕ್ಕೆ ಮುಂದೆ ಬರುವವರಿಗೆ ಎಲ್ಲಾ ಅಗತ್ಯ ನೆರವು ನೀಡಲಾಗುವುದು. ಈ ಕಾರ್ಯದಲ್ಲಿ ಮುಂಚೂಣಿಯಲ್ಲಿರಬೇಕಾದ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ ಬೇಸರದ ಸಂಗತಿಯಾಗಿದೆ. ಪರಿಸರದ ಕುರಿತು ನಮ್ಮ ನಿರ್ಲಕ್ಷ್ಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದ್ದು ಈ ಕುರಿತು ಎಚ್ಚರ ಅಗತ್ಯ ಎಂದರು. ಎಲ್ಲರೂ ಕೂಡ ಮುಂದೆ ಬರಬೇಕು ಎಂಬತಕ್ಕಂಥ ಒಂದು ವಿನಂತಿಯನ್ನ ವಿನಮ್ರವಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನು ಡಾಕ್ಟರ್ ದಿವಾಕರ್ ಅವ್ರಿಗೆ ಹೇಳಿದ್ದೆ, ಪ್ರಸನ್ನ ಅವರೇ, ಎಷ್ಟು ಜನಕ್ಕೆ ಈ ಕ್ಷೇತ್ರದಲ್ಲಿ ಬರ್ತಾರೆ ಮುಂದೆ ಅಷ್ಟು ಮಕ್ಕಳಿಗೂ ಕೂಡ ನಾವು ಕೊಡಿಸ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ. ಅಷ್ಟು ಮಕ್ಕಳಿಗೂ ಸುಮಾರು 17-18 ಸಾವಿರ ಮಕ್ಕಳಿದ್ದಾರೆ ಅರಕಲಗೂಡು ತಾಲೂಕು ಮತ್ತು ಹೊಳ್ಳಿ ಮೈಸೂರು ಹೋಬಳಿ ಸೇರಿ. ಅವರೆಲ್ಲರೂ ಮುಂದೆ ಬಂದರೆ ಅವರೆಲ್ಲರಿಗೂ ಕೂಡ ಕೊಡಿಸ್ಲಿಕ್ಕೆ ನಾವು ಭದ್ರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಮೊದಲು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಿದ್ದೀನಿ. ನಿಮ್ಮ ಸೇವೆನೂ ಕೂಡ ನಾವು ಸ್ಮರಿಸ್ಕೊಳ್ತೀವಿ. ಪ್ರಸನ್ನ ಅವ್ರು ಬಂದಿದ್ದಾರೆ ಇವತ್ತು. ಅವ್ರು ರಿಟೈರ್ ಆಗಿ 17 ವರ್ಷ ಮುಗಿದಿತ್ತು. ಅವರಿಗೆ ಆಡಳಿತ ಎಲ್ಲ ಆಡಳಿತಗಳನ್ನು ನೋಡಿ ಸಾಕಪ್ಪ ಅಂತ ಅನ್ಸಿದ್ರು. ಸರ್ಕಾರಗಳಿಗೆ ವಿವಿಧ ಇಲಾಖೆಗಳಿಗೆ ಅವ್ರ ಸೇವೆ, ಅವರ ಅನುಭವ. ಶಿಬಿರದಲ್ಲಿ 122 ಹೆಣ್ಣು ಮಕ್ಕಳಿಗೆ ಎಚ್ಪಿವಿ ಲಸಿಕೆ ನೀಡಲಾಯಿತು. 400 ಜನರಿಗೆ ಮಧುಮೇಹ, ರಕ್ತದೊತ್ತಡ, ಸ್ತ್ರೀರೋಗ ಸಮಸ್ಯೆಗಳು, ನೇತ್ರ ತಪಾಸಣೆ ಸೇರಿದಂತೆ ವಿವಿಧ ತಪಾಸಣೆ ನಡೆಸಿ ಸಲಹೆ ನೀಡಲಾಯಿತು. ಇದೇ ವೇಳೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ಜಿಲ್ಲಾ ಅಧ್ಯಕ್ಷೆ ಡಾಕ್ಟರ್ ಪ್ರೇಮಲತಾ, ದಿವಾಕರ್ ಸ್ಪೆಷಾಲಿಟಿ ಆಸ್ಪತ್ರೆ ವ್ಯವಸ್ಥಾಪಕ ಡಾಕ್ಟರ್ ಜಿವಿ ದಿವಾಕರ್ ಮಾತನಾಡಿದರು. ಪ್ರಸೂತಿ ತಜ್ಞೆ ಡಾಕ್ಟರ್ ಸಾವಿತ್ರಿ, ಜೋಡಿಗುಬ್ಬಿ ವಿಪ್ರವೃಂದದ ಕಾರ್ಯದರ್ಶಿ ನಾಗು ಪ್ರವೀಣ್, ಶ್ರೀರಾಮ ಸೇವಾ ಸಂಘದ ಖಜಾಂಚಿ ಶ್ಯಾಮಸುಂದರ್, ಪಂಚವಟಿ ಪಬ್ಲಿಕ್ ಶಾಲೆ ಕಾರ್ಯದರ್ಶಿ ಸುರೇಶ್ ಉಪಸ್ಥಿತರಿದ್ದರು.